ಸೊ ಇವತ್ತಿನ ಸೆಷನ್ದಾಗ ಏನು ಮಾಡೋಣ ಈಸ್ ನರ್ಲಿಂಗ್ ಪ್ರೊಸೆಸ್ ಅಂದರೆ ಏನು, ಟೈಪ್ಸ್ ಆಫ್ ನರ್ಲಿಂಗ್ ಪ್ಯಾಟರ್ನ, ಆಮೇಲೆ ಗ್ರೇಡ್ ಆಫ್ ನರ್ಲಿಂಗ್, ಟೈಪ್ಸ್ ಆಫ್ ನರ್ಲಿಂಗ್ ಟೂಲ್ ಹೋಲ್ಡರ್, ಅದ್ರ ಬಗ್ಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನರ್ಲಿಂಗ್ ಅಂದರೆ ಏನು ಅದು ನೋಡೋಣ. ನರ್ಲಿಂಗ್ ಈಸ್ ದಿ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ಡೈಮಂಡ್ ಪ್ಯಾಟರ್ನ್ ಆನ್ ದಿ ಸರ್ಫೇಸ್ ಆಫ್ ದಿ ಜಾಬ್ ಅಂದರೆ ಈ ರೀತಿ. ಸೊ ಈ ರೀತಿ ಏನಪ್ಪ, ಈ ರೀತಿ ಡೈಮಂಡ್ ಕಟ್ಗಳ ಕಾಣತ್ತಲ್ಲ, ಸೊ ಈ ರೀತಿ ಡೈಮಂಡ್ ಕಟ್ಗಳಂಥ ಪ್ಯಾಟರ್ನ್ಗಳನ್ನು ಮೂಡಿಸೋದಕ್ಕೆ ಒಂದು ಜಾಬ್ ಸರ್ಫೇಸ್ ಮೇಲೆ ಏನಂತ ಕರೀತಾರೋ ನರ್ಲಿಂಗ್ ಪ್ರೊಸೆಸ್ ಅಂತೇಳಿ ಕರೀತಾರೆ. ಇಟ್ ಈಸ್ ಇನ್ಸ್ಟೆಡ್ ಆಫ್ ಕಟ್ಟಿಂಗ್ ಆಪ್ರೇಷನ್ ಇಟ್ ಈಸ್ ದಿ ಪ್ರೊಡಕ್ಷನ್ ಆಪ್ರೇಷನ್. ಅಂದರೆ ಕಟ್ ಆಫ್ ಮಾಡೋದಕ್ಕಿಂತ ಇದೇನಪ್ಪ ಅಂದ್ರೆ ಪ್ರೊಡಕ್ಷನ್ ಮಾಡ್ತೇವೆ, ಅಂದರೆ ಪ್ಯಾಟರ್ನ್ಗಳನ್ನು ಪ್ರೊಡಕ್ಷನ್ ಮಾಡುವಂಥ ಪ್ರೊಸೆಸ್ಸಿಗೆ ಏನಂತ ಕರಿತೇವೆ ನಾವು ನರ್ಲಿಂಗ್ ಅಂತೇಳಿ ಕರಿತೀವಿ. ನರ್ಲಿಂಗ್ ಈಸ್ ಡನ್ ಆ್ಯಟ್ ಲೆಸ್ ಸ್ಪಿಂಡಲ್ ಸ್ಪೀಡ್ ಆಫ್ 1/3 ಆಫ್ ದಿ ಟರ್ನಿಂಗ್ ಸ್ಪೀಡ್. ಅಂದರೆ ಇದೇನು ಮಾಡ್ತಿತ್ತಪ್ಪ, ನರ್ಲಿಂಗ್ ಸ್ಪೀಡಲ್ಲಿ ಇಡಬೇಕಲ್ಲ, ನರ್ಲಿಂಗ್ ಪ್ರೊಸೆಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನಾವು ಲೇದ್ ಮೇಲೆ ಮಾಡ್ತೀವಿ. ಸೊ ಅಲ್ಲಿ ಚಕ್ಕದ RPM 300 ಇತ್ತಪ್ಪ ಯಾವಾಗ ಟರ್ನಿಂಗ್ ಮಾಡುವಾಗ. ಸೊ ನಾವು ನರ್ಲಿಂಗ್ ಮಾಡುವಾಗ ಏನು ಮಾಡ್ತೀವಿ, ಅದನ್ನು 1/3 ಆಫ್ ದಿ ಟರ್ನಿಂಗ್ ಸ್ಪೀಡ್ ಇಡ್ತೀವಿ. ಅಂದರೆ 300 RPM ಟರ್ನಿಂಗ್ ಮಾಡುವಾಗ ನೀವು ಏನಾರು ಆಪ್ರೇಷನ್ ಮಾಡತ್ತೀರ ಅಂದ್ರೆ ನರ್ಲಿಂಗ್ ಮಾಡುವಾಗ ಏನು ಮಾಡ್ತೀವಿ 100 RPM ಇಟ್ಕೆಸ್ ಏನು ಮಾಡ್ತೀವಿ ನರ್ಲಿಂಗ್ ಆಪ್ರೇಷನ್ ಮಾಡ್ತೀವಿ. ಇಟ್ ಮೀನ್ಸ್ ಸ್ಪಿಂಡಲನ್ನು ಏನು ಮಾಡ್ತೀವಿ, ಸ್ಪಿಂಡಲ್ ಸ್ಪೀಡನ್ನು ರೆಡ್ಯೂಸ್ ಮಾಡ್ತೀವಿ. ಅಂದರೆ ನಮಗೇನು ಬೇಕು ಅಂದ್ರೆ ಲೆಸ್ ಸ್ಪಿಂಡಲ್ ಸ್ಪೀಡ್ ಬೇಕು ಯಾವಾಗ ನರ್ಲಿಂಗ್ ಆಪ್ರೇಷನ್ ಮಾಡುವಾಗ. ಓಕೆ, ಸೊ ನರ್ಲಿಂಗ್ ಆಪ್ರೇಷನ್ ಈಸ್ ಡನ್ ಬೈ ದಿ ಸ್ಪೆಸಿಫಿಕ್ ನರ್ಲಿಂಗ್ ಟೂಲ್. ಸೊ ಈ ರೀತಿ ಒಂದು ಏನು ಮಾಡ್ಬೇಕಂದ್ರೆ ಸ್ಪೆಸಿಫಿಕ್ ನರ್ಲಿಂಗ್ ಟೂಲ್ದಿಂದ ನರ್ಲಿಂಗ್ ಆಪ್ರೇಷನ್ ನಾವೇನು ಮಾಡ್ತೀವಿ ಆಯ್ತಾ. ಸೊ ನರ್ಲಿಂಗ್ ಟೂಲ್ ಈಸ್ ಅ ಸೆಟ್ ಆಫ್ ರೋಲಾರ್ಸ್ ಅಂತ ಕರಿತೀವಿ. ಸೆಟ್ ಆಫ್ ರೋಲಾರ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್, ಈ ರೋಲಾರ್ಸ್ಗಳು ಎದರಿಂದ ಆಗಿರ್ತಾವೆ ಅಂದ್ರೆ ಹಾರ್ಡನ್ ಸ್ಟೀಲ್ದಿಂದ ಮಾಡಿರ್ತಾರೆ. ಇದರಿಂದ ಹಾರ್ಡನ್ ಸ್ಟೀಲ್ದಿಂದ ರೆಡಿ ಮಾಡಿರ್ತಾರೋ ಈ ಸೆಟ್ ಆಫ್ ರೋಲಾರ್ಸ್ಗಳನ್ನು. ಸೊ ಇದ್ರಾಗ ಏನಿರ್ತಾವಪ್ಪ ಅಂದ್ರೆ ಸೆಟ್ ಆಫ್ ರೋಲಾರ್ಸ್ ಇರ್ತಾವೆ, ಅದಕ್ಕೆ ನಾವು ಏನಂತೀವಿ ನರ್ಲಿಂಗ್ ಟೂಲ್ ಅಂತೇಳಿ ಕರಿತೀವಿ. ಕ್ಲಿಯರ್ ಆಗತೈತಿ. ಸೊ ಇವೇನಿರ್ತಾವಪ್ಪ ಅಂದ್ರೆ ಈ ನರ್ಲಿಂಗ್ ಟೂಲನ್ನು ಏನು ಮಾಡ್ತೀವಿ, ರೊಟೇಟಿಂಗ್ ಆಗುವಂಥ ಜಾಬನ್ನು ಚೆಕ್ ಒಳಗೆ ಏನು ರೊಟೇಟ್ ಮಾಡ್ತಿರ್ತೀವಿ ಆ ಜಾಬದ ಸರ್ಫೇಸ್ ಮೇಲೆ ಏನು ಮಾಡ್ತೀವಿ ಪ್ರೆಸ್ ಮಾಡ್ತೀವಿ. ಡ್ಯೂ ಟು ಮಲ್ಟಿಪಲ್ ಕಟಿಂಗ್ ಆ ಮೆಟಲ್ ಈಸ್ ಕಾಂಪ್ರೆಸ್ಡ್. ಓಕೆ, ಮೆಟಲ್ ಏನಾಕತ್ತವಾಗ ಕಾಂಪ್ರೆಸ್ ಆಗ್ತದೆ, ಅವಾಗ ನಮ್ಗೆ ಬೇಕಾದಂಥ ಪ್ಯಾಟರ್ನ್ ಏನಕ್ಕೈತಿ ಆ ಸರ್ಫೇಸ್ ಮೇಲೆ ಮೂಡ್ತದೆ. ಸೊ ಆ ರೀತಿ ಏನಾಕತ್ತೆ ನಮ್ದು ನರ್ಲಿಂಗ್ ಆಪ್ರೇಷನ್ ರೆಡಿ ಆಗ್ತದೆ. ಸೊ ಇದಾಗ ಕೆಲವು ಆಬ್ಜೆಕ್ಟಿವ್ ಅದಾವೆ. ಅಂದರೆ ಆಬ್ಜೆಕ್ಟಿವ್ ಅಂದರೆ ಯಾಕೆ ನಾವು ನರ್ಲಿಂಗ್ ಯಾಕೆ ಮಾಡಬೇಕಂದ್ರೆ ದ ಸರ್ಫೇಸ್ ಏನು ನಾವು ಎದ್ರ ಮೇಲೆ ಮಾಡಾತೀವಿ ಆ ಜಾಬ್ ಸರ್ಫೇಸ್ ಏನಾಗಿರ್ಬೇಕಂದ್ರೆ ವೆರಿ ಗುಡ್ ಹ್ಯಾಂಡ್ ಗ್ರಿಪ್ ಆಫ್ ದಿ ವೇರಿಯಸ್ ಕೈಂಡ್ ಆಫ್ ಪಾರ್ಟ್ಸ್ ಲೈಕ್ ಮಷೀನ್ಸ್ ಇರ್ಬೋದು, ಹ್ಯಾಂಡ್ ಟೂಲ್ಸ್ ಇರ್ಬೋದು. ಸೊ ಡಸ್ ನಾಟ್ ಸ್ಲಿಪ್ ಬೈ ದಿ ಇಂಪ್ಲಿಟೇಷನ್ ಬೈ ಹ್ಯಾಂಡ್ಸ್. ಸೊ ಏನಾದ್ರು ಸ್ಲಿಪ್ ಆಗಬಾರ್ದು, ಗ್ರಿಪ್ಪಿಂಗ್ ಪರ್ಪಸ್ಗೆ ಏನು ಮಾಡ್ತೇವೆ ನಾವು ಅಂದ್ರೆ ನರ್ಲಿಂಗ್ ಮಾಡ್ತೇವೆ. ಇನ್ನೊಂದು ಟು ಸ್ಲೈಟ್ಲಿ ಇನ್ಕ್ರೀಸ್ ಆಫ್ ಡಯಾಮೀಟರ್ ಫಾರ್ ದಿ ಫಿಟ್ಟಿಂಗ್. ಅಸೆಂಬ್ಲಿ ಜಾಬ್ಸ್ ಅದು ಮಾಡುವಾಗ ಏನು ಜಾಬ್ಸ್ ಫಿಟ್ ಮಾಡ್ತಿರ್ತೀವಿ ಅದು ಸ್ಲೈಟ್ಲಿ ಏನಾಗತ್ತೆ ಅದು ಡಯಾಮೀಟರ್ ಇನ್ಕ್ರೀಸ್ ಆಕತಿ ಆಫ್ಟರ್ ಡೂಯಿಂಗ್ ದಿ ನರ್ಲಿಂಗ್ ಪ್ರೊಸೆಸ್ಸು. ಅಂದರೆ ಸ್ಲೈಟ್ಲಿ ಸ್ವಲ್ಪ ಡಯಾಮೀಟರ್ ಇನ್ಕ್ರೀಸ್ ಆಕತಿ ಆಫ್ಟರ್ ನರ್ಲಿಂಗ್ ಟೂಲ್. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಫಾರ್ ದಿ ಗುಡ್ ಅಪಿಯರೆನ್ಸ್ ಫಾರ್ ದಿ ಜಾಬ್ಗಳು ಸರಿಯಾಗಿ ಕಾಣಬೇಕಂತ ಹೇಳಿ ಏನು ಮಾಡ್ತೇವೆ ನಾವು ನರ್ಲಿಂಗ್ ಪ್ಯಾಟರ್ನ್ ಮಾಡಿದ್ರೆ ಈ ರೀತಿ ಇರೋ ಜಾಬ್ಸ್ಗಳು ಏನಾಗಬೇಕು ಗ್ರಿಪ್ಪಿಂಗ್ ಪರ್ಪಸ್ಸಿಗೆ ಮಾಡ್ತೇವೆ. ಸೊ ಅಪಿಯರೆನ್ಸು ಸರಿಯಾಗಿ ಕೊಡಬೇಕು. ಸೊ ಇಲ್ಲಿ ನಾವು ಇದು ಮಾಡುವಾಗ ಇದು ಡಯಾಮೀಟರ್ ಸ್ಲೈಟ್ಲಿ ಕಡಿಮೆ ಇಟ್ಟಿರ್ತೀವಿ. ನರ್ಲಿಂಗ್ ಮಾಡಿದ್ಮೇಲೆ ಇದು ಡಯಾಮೀಟರ್ ಏನಾಗುತ್ತೆ ಸ್ಲೈಟ್ಲಿ ಡಯಾಮೀಟರ್ ಜಾಸ್ತಿ ಇರ್ಬೇಕು. ನೀವು ಇಲ್ಲಿ ಚೆಕ್ ಮಾಡಿ ನೋಡಿರಿ, ಇಲ್ಲಿ ಚೆಕ್ ಮಾಡಿರಿ, ಇದಕ್ಕಿಂತ ಈಗ ಸ್ವಲ್ಪ ಏನಾಗಿದೆ ಡಯಾಮೀಟರ್ ಎಕ್ಸ್ಟೆಂಡ್ ಆಗಿರ್ತದೆ ಡ್ಯೂ ಟು ದಿ ನರ್ಲಿಂಗ್ ಟೂಲ್ ಆಪ್ರೇಷನ್ ಅಂತ ಕರಿತೀವಿ. ಸೊ ಇದು ಸ್ವಲ್ಪ ನರ್ಲಿಂಗ್ ಆಪ್ರೇಷನ್ ಬಗ್ಗೆ ಓದೋದು. ನೆಕ್ಸ್ಟ್ ಟೈಪ್ ಆಫ್ ನರ್ಲಿಂಗ್ ಪ್ಯಾಟರ್ನ್ಸ್ ಅಂತ ಅದಾವೆ. ಟೈಪ್ಸ್ ಆಫ್ ನರ್ಲಿಂಗ್ ಪ್ಯಾಟರ್ನ್ಸ್ ಅಂತ ಅದಾವೆ. ಅದ್ರ ಒಂದೇದು ಬರೋದು ಡೈಮಂಡ್ ನರ್ಲಿಂಗ್, ಸ್ಟ್ರೇಟ್ ನರ್ಲಿಂಗ್, ಕ್ರಾಸ್ ನರ್ಲಿಂಗ್, ಕಾನ್ವೆಕ್ಸ್ ನರ್ಲಿಂಗ್, ಕಾನ್ಕೇವ್ ನರ್ಲಿಂಗ್. ಯಾವ್ಯಾವ ಡೈಮಂಡ್ ನರ್ಲಿಂಗ್, ಸ್ಟ್ರೇಟ್ ನರ್ಲಿಂಗ್, ಕ್ರಾಸ್ ನರ್ಲಿಂಗ್, ಕಾನ್ವೆಕ್ಸ್ ನರ್ಲಿಂಗ್, ಕಾನ್ಕೇವ್ ನರ್ಲಿಂಗ್. ಹಿಂಗೆ 5 ಪ್ಯಾಟರ್ನ್ದಾಗ ಏನು ಮಾಡ್ತೀವಿ ನರ್ಲಿಂಗ್ಗಳನ್ನು ಮಾಡ್ತೀವಿ. ಸೊ ನಾವು ಫಸ್ಟಿಗೆ ಇವಾಗ ನಾವು ಮಾಡ್ತಾ ಇರೋದು ಯಾಕಪ್ಪ ಅಂದರೆ ಡೈಮಂಡ್ ನರ್ಲಿಂಗ್. ಸೊ ಡೈಮಂಡ್ ನರ್ಲಿಂಗ್ ಅಂದರೆ ಇನ್ ದಿಸ್ ನರ್ಲಿಂಗ್ ಈಸ್ ಡನ್ ಇನ್ ದಿ ಪ್ಯಾಟರ್ನ್ ಆಫ್ ಡೈಮಂಡ್. ಸೊ ಡೈಮಂಡ್ ಪ್ಯಾಟರ್ನನ್ನು ನಾವೇನು ಮಾಡ್ತೀವಿ ಜಾಬದ ಸರ್ಫೇಸ್ ಮೇಲೆ ಪ್ರೊಡ್ಯೂಸ್ ಮಾಡ್ತೀವಿ ಬೈ ಒನ್ ಸೆಟ್ ಆಫ್ ರೋಲ್ ಅಂತಂದ್ರೆ 2 ಬರ್ತಾವೆ. ಅದ್ರಾಗ ರೋಲರ್ಸ್ 2 ಬರ್ತಾವೆ, ಅದಕ್ಕೆ 1 ಸೆಟ್ ಅಂತ ಕರಿತಾರೆ, 1 ಸೆಟ್ ಆಫ್ ರೋಲ್ ಅಂತ ಕರಿತೀವಿ. ಸೊ ಇದ್ರಾಗ ಎಷ್ಟು ಅದಂಗಾರೆ ರೋಲರ್ಸ್ 2 ರೋಲರ್ ಅದಾವೆ, 2ಕ್ಕೂ ಕೂಡಿಸಿ 1 ಸೆಟ್ ರೋಲ್ ಅಂತ ಕರೀತಾರೆ. ಇನ್ನು ಒನ್ ಸೆಟ್ ಹೆಲಿಕಲ್ ಏನಿರ್ತದಕ್ಕೆ ಹೆಲಿಕಲ್ ಟೀತ್ ಕಟ್ಟಾಗಿರ್ತಾವೆ. ಇದ್ರ ಮೇಲೆ ಏನು ಕಟ್ಟಾಗಿಲ್ಲ ಏನದಾವೆ ಹೆಲಿಕಲ್ ಟೀತ್ ಕಟ್ಟಾಗ್ಯಾವ. ಸೊ ಒಂದು ರೋಲರ್ ಮೇಲೆ ರೈಟ್ ಸೈಡ್ ಕಟ್ಟಾಗಿರ್ತಾವೆ ಮತ್ತು ಇನ್ನೊಂದು ರೋಲರ್ ಮೇಲೆ ಇರ್ತಾವೆ ಲೆಫ್ಟ್ ಸೈಡ್ ಕಟ್ಟಾಗಿರ್ತಾವೆ ಹೆಲಿಕಲ್ ಟೀತ್ಗಳು. ಸೊ ಅವಾಗ ಇವೆರಡೂ ಕೂಡಿ ಜಾಬದ ಮೇಲೆ ನಾವೇನು ಇಂಪ್ರೆಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ನಮ್ಗೆ ಯಾವ ಪ್ಯಾಟರ್ನ್ ಸಿಗ್ತೈತಿ ಡೈಮಂಡ್ ಪ್ಯಾಟರ್ನ್ ಸಿಗ್ತದೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಡೈಮಂಡ್ ನರ್ಲಿಂಗ್ ಅಂತ ಕರಿತೀವಿ. ಸೊ ಇದೇನಾಯ್ತು ಟೈಪ್ ಆಫ್ ನರ್ಲ್ ಆ್ಯಂಡ್
ನರ್ಲಿಂಗ್ ಪ್ಯಾಟರ್ನ್ ಆಯ್ತು. ಇನ್ನು ನೆಕ್ಸ್ಟ್ ಏನಪ್ಪ ಭಾಳ ಇಂಪಾರ್ಟೆಂಟ್ ಅಂದರೆ ಗ್ರೇಡ್ ಆಫ್ ನರ್ಲಿಂಗ್ ಅಂತ ಬರ್ತಾವೆ. ಏನು ಗ್ರೇಡ್ ಆಫ್ ನರ್ಲಿಂಗ್ ಅದ್ರ 3 ಅದಾವೆ: ಕೋರ್ಸ್ ನರ್ಲಿಂಗ, ಮೀಡಿಯಮ್ ನರ್ಲಿಂಗ, ಫೈನ್ ನರ್ಲಿಂಗ. ಎಷ್ಟು ಅದಾವೆ? 3 ಅದಾವೆ. ಯಾವ ಗ್ರೇಡ್ ಆಫ್ ನರ್ಲಿಂಗ್ಗಳು 3 ಅದಾವೆ. ಒಂದು ಕೋರ್ಸ್ ನರ್ಲಿಂಗ, ಮೀಡಿಯಮ್ ನರ್ಲಿಂಗ್, ಫೈನ್ ನರ್ಲಿಂಗ್. ಹಂಗಾರೆ ಈಗ ಕೋರ್ಸ್ ನರ್ಲಿಂಗ್ ಏನಂತಂದ್ರೆ ಏನಪ್ಪ ಅಂದ್ರೆ ಇನ್ ದಿಸ್ ದ ಥಿನ್ ಇಂಟ್ರವಲ್ ನರ್ಲ್ ಅಂದ್ರೆ ಏನು ಹೇಳ್ತೀನಿ ಇಲ್ಲಿ ನೋಡ್ತೀವಿ ಕಾಣಕದಾವು ಇವಕ್ಕೆ ನರ್ಲ್ ಅಂತ ಕರಿತೀವಿ. ಕಟ್ ಕಾಣತ್ತೇವೆ ಮೇಲಿನೂ ಈ ಒಂದೊಂದು ಲೈನಿಗೆ ಏನಂತ ಕರಿತೀವಿ ನಾವು? ಒಂದೊಂದು ನರ್ಲ್ ಅಂತ ಕರಿತೀವಿ. ನೀವೇನಂತೀರಿ? ಟೀತ್ ಅಂತೇವೆ. ಹೌದಿಲ್ಲ? ಇದ್ರೊಳಗೆ ಏನಂತೇವೆ ಹಂಗಾರೆ? ನರ್ಲ್ ಅಂತೇವೆ. ಹಂಗಾರೆ ಇನ್ನು ಒಂದೇದು ಯಾವ್ದಂಗಾರೆ ಕೋರ್ಸ್ ನರ್ಲಿಂಗ್ ಅಂತ ಹೇಳತ್ತೀನಿ ನಾವು. ವಾಟ್ ಈಸ್ ಕೋರ್ಸ್ ನರ್ಲಿಂಗ್ ಅಂದ್ರೆ ಇನ್ ದಿಸ್ ಥಿನ್ ಇಂಟ್ರವಲ್ ಆಫ್ ನರ್ಲ್ ಆಫ್ about 1.75 mm pitch is used to do the coarse knurling. ಅಂದ್ರೆ ನರ್ಲಿಂಗ್ ಕೋರ್ಸ್ ಮೆಥಡ್ದಾಗ ನೀವು ಮಾಡಾಕತ್ತೀರಂದ್ರೆ ಅದ್ರ ಒಂದರಿಂದ ಇನ್ನೊಂದು ಟೀತಿದ ಪಿಚ್ ಎಷ್ಟು ಇರ್ತೈತೆ ಅಂತ 1.75 mm ಪಿಚ್ ಇರ್ತದೆ. ಅಂದರೆ ಈ ಲೈನಿಂದ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಪಿಚ್ ಎಷ್ಟು ಬರ್ತದೆ ಹಂಗಾರೆ 1.75 ಇರುವಂಥ ಟೂಲ್ ತೊಗೊಂಡು ನೀವು ನರ್ಲಿಂಗ್ ಮಾಡಾತ್ತೀರಂದ್ರೆ ಅದು ಯಾರು ನರ್ಲಿಂಗ್ ಅಂತ ಅನಿಸ್ತದೆ? ಕೋರ್ಸ್ ನರ್ಲಿಂಗ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಮೀಡಿಯಮ್ ನರ್ಲಿಂಗ್ ಅಂತ ಕರಿತೀವಿ. ಏನು ಮೀಡಿಯಮ್ ನರ್ಲಿಂಗ್ ಅಂತಂದ್ರೆ in this a medium interval knurl of pitch 1.25 mm pitch used to do the medium knurling. So medium knurling ದಾಗ ಏನಿರ್ತೈತಪ್ಪ ಅಂದ್ರೆ ಪಿಚ್ ಎಷ್ಟು ಇರ್ತದೆ ಅಂದ್ರೆ 1.25 mm ಪಿಚ್ ಇರ್ತದೆ. ಅಂಥವು ಇರುವಂಥ ನರ್ಲ್ ಕಟ್ ಆಗಿರುವಂಥ ಟೀತ್ಗಳಿಂದ ನಾವೇನೋ ನರ್ಲಿಂಗ್ ಮಾಡಿದ್ವು ಅಂದ್ರೆ ಅದು ಮೀಡಿಯಮ್ ನರ್ಲಿಂಗ್ ಅಂತ ಆಗತ್ತೆ. ನೆಕ್ಸ್ಟ್ ಮೂರನೇದು ಯಾವ್ದು ಹೇಳಿದ್ದೆ ನಿಮಗೆ? ಫೈನ್ ನರ್ಲಿಂಗ್ ಅಂತ ಹೇಳಿದ್ನಿ. ಇನ್ ದಿಸ್ ಮೆಥಡ್ ಏನಂದ್ರೆ ಫೈನ್ ಇಂಟರ್ವಲ್ ಆಫ್ ನರ್ಲ್ ಅಬೌಟ್ 0.75 ಪಿಚ್ ಈಸ್ ಯೂಸ್ ಟು ಡೂ ದಿ ಫೈನ್ ನರ್ಲಿಂಗ್. ಹಂಗಾರೆ 3 ನರ್ಲಿಂಗ್ ಒಳಗೆ ಪಿಚ್ ಮೇಲೆ ಡಿಫರ್ ಆಗ್ತದೆ. ಅಂದ್ರೆ ಒಂದು ಲೈನಿಂದ ಇನ್ನೊಂದು ಲೈನಿಗೆ ನೀವು ಗ್ಯಾಪ್ ಜಾಸ್ತಿ ಕೊಟ್ರಂದ್ರೆ ಕೋರ್ಸ್ ನರ್ಲಿಂಗ್ ಮಾಡ್ತೇವೆ. ಭಾಳ ಕಡಿಮೆ ಮಾಡಿವಿ ಪಿಚ್ಗಳಂದ್ರೆ 1.75 ಕೊಟ್ರಂದ್ರೆ ಕೋರ್ಸ್ ನರ್ಲಿಂಗ್ ಆಗ್ತದೆ ಪಿಚ್. ದೆನ್ ಬರೀ 0.75 ಕೊಟ್ರಪ್ಪ MM ಪಿಚ್ ಕೊಟ್ರಂದ್ರೆ ಏನಾಗತ್ತದ? ಫೈನ್ ನರ್ಲಿಂಗ್ ಆಗ್ತದೆ. ದೆನ್ 1.25 ಪಿಚ್ ಕೊಟ್ರಂದ್ರೆ ಯಾವ್ದಾಗತ್ತೆ? ಇದೊಂದು ಮೀಡಿಯಮ್ ನರ್ಲಿಂಗ್ ಇದೆ. ಸೊ ಇವೇನದು ಹಂಗಾರೆ ಗ್ರೇಡ್ ಆಫ್ ನರ್ಲಿಂಗ್. ಎಷ್ಟು ಅದಾವೆ ಗ್ರೇಡ್ ಆಫ್ ನರ್ಲಿಂಗ್ ಅದಾದ್ರೆ? 3 ಅದಾವೆ. ಯಾವ? ಕೋರ್ಸ್, ಮೀಡಿಯಮ್, ಫೈನ್. ಕೋರ್ಸ್ ಒಳಗೆ ಪಿಚ್ ಎಷ್ಟು ಇರ್ತೈತಿ? 1.75 mm ಇರ್ತದೆ. ಮೀಡಿಯಮ್ದಾಗ 1.25 mm ಪಿಚ್ ಇರ್ತದೆ. ಫೈನ್ ಒಳಗೆ 0.75 mm ಪಿಚ್ ಇರ್ತದೆ. ಸೊ ಈಗ ಗ್ರೇಡ್ ಆಫ್ ನರ್ಲಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಏನು ಬರ್ತೈತಪ್ಪ ಅಂದ್ರೆ ಇದು ಪೂರ ಕಂಪ್ಲೀಟ್ಲಿ ಏನಂತೇವೆ ನಾವು ಒಂದು ನರ್ಲಿಂಗ್ ಟೂಲ್ ಅಂತ ಕರಿತೀವಿ. ಹತ್ರ ಪಾರ್ಟ್ಸ್ ಅದಾವೆ. ನರ್ಲಿಂಗ್ ಟೂಲ್ಸ್ ಒಳಗೆ ಪಾರ್ಟ್ಸ್ ಅದಾವೆ. ಯಾವ್ಯಾವ ಪಾರ್ಟ್ಸ್ ನೋಡ್ಕೊಂಡ್ಬಿಡೋಣ. ಒಂದನೇ ಪಾರ್ಟ್ ಏನಪ್ಪ ಅಂದ್ರೆ ಇದು ನರ್ಲಿಂಗ್ ಹೋಲ್ಡರ್ ಅಂತ ಕರಿತೀವಿ. ನರ್ಲಿಂಗ್ ಹೋಲ್ಡರ್ ಅಥವಾ ನರ್ಲಿಂಗ್ ಹೋಲ್ಡ್ ಟೂಲ್ ಅಂತ ಕರಿತೀವಿ. ಸೊ ಇದಕ್ಕೆ ಶಾಂಕ್ ಅಂತ ಕರೀತಾರೆ. ಎಂತ ಇದಕ್ಕೆ? ಶಾಂಕ್ ಅಂತ ಕರಿತೀವಿ. ಈ ಶಾಂಕ್ ಏನಿರ್ತದಪ್ಪ ಅಂದ್ರೆ ಹಾರ್ಡನ್ ಸ್ಟೀಲ್ದಿಂದ ರೆಡಿ ಮಾಡಿರ್ತೇವೆ. ಇದರಿಂದ ಹಾರ್ಡನ್ ಸ್ಟೀಲಿಂದ ರೆಡಿ ಮಾಡಿರ್ತೀವಿ. ದೆನ್ ಬರ್ರಿ ಇದಕ್ಕೆ ಹೆಡ್ ಅಂತಾರೋ. ಇದು ಕಾಣತೈತಿ? ಇದಕ್ಕೆ ಏನಂತೀವಿ? ಪೂರ ಹೆಡ್ ಅಂತ ಕರಿತೀವಿ. ಇದು ಹಾರ್ಡನ್ ಸ್ಟೀಲ್ದಿಂದನೇ ಮಾಡಿರ್ತೀವಿ. ದೆನ್ ನೀವೇನಂತೀವಿ? ನರ್ಲ್ ಅಂತೇವೆ. ಇವಕ್ಕೆ ನರ್ಲ್ ಅಂತೀವಿ. ಮ್ಯಾಲ್ಕಟ್ಟಿಗೆ ನರ್ಲ್ ಅಂತೀವಿ. ಇವಕ್ಕೆ ರೋಲಾರ್ ಅಂತ ಕರಿತೀವಿ. ಇವನ್ನ ಹಾರ್ಡನ್ ಸ್ಟೀಲ್ದಿಂದನೇ ಮಾಡಿರ್ತಾರೆ. ಇವನ್ನ ಎದ್ರಿಂದ ಮಾಡಿರ್ತಾರೋ? ಹಾರ್ಡನ್ ಸ್ಟೀಲ್ದಿಂದ ಮಾಡಿರ್ತಾರೋ. ಸೊ ಇದು ಶಾಂಕ, ಇದು ಹೆಡ್, ಇದು ರೋಲಾರ, ಮೇಲಿನ ಕಟ್ಟಿಗೆ ಅಂತಾರೋ ನರ್ಲ್ ಅಂತ ಕರೀತಾರೆ. ದೆನ್ ಇಂಪಾರ್ಟೆಂಟ್ ಇಲ್ಲೊಂದು ಪಿನ್ ಐತಿ ನೋಡ್ರು. ಸೊ ಇಲ್ಲೊಂದು ಏನೈತಿ? ಇನ್ಸರ್ಟ್ ಮಾಡೋಕೆ ಪಿನ್ ಇರ್ತೈತಿ. ಇದು ಏನೈತಪ್ಪ? ಹಾರ್ಡನ್ನು ಸ್ಟೀಲ್ದಿಂದ ನಾವು ಪಿನ್ ಮಾಡಿರ್ತೇವೆ. ಇದು ಇಂಡಿಪೆಂಡೆಂಟಾಗಿ ಹೆಡ್ಡನ್ನು ಮೂವ್ ಮಾಡೋಕೆ ಏನು ಮಾಡ್ತದೆ? ಹೆಲ್ಪ್ ಮಾಡ್ತದೆ. ಸೊ ಇದಕ್ಕೆ ಏನಂತೇವೆ ನಾವು ಪೂರ ಕಂಪ್ಲೀಟ್ಲಿ ಹಂಗಲ್ಲ ನರ್ಲಿಂಗ್ ಟೂಲ್ ಅಂದೇವಿ. ಏನೇನು ಪಾರ್ಟ್ಸ್ ಅದಾವು? ಶಾಂಕ್, ಹೆಡ್, ದೆನ್ ನರ್ಲ್, ಇವೆರಡು ರೋಲಾರ್ ಅಂತ ಕರಿತೀವಿ. ಎಲ್ಲ ಏನಪ್ಪ ಸ್ಟೀಲ್ದಿಂದನೇ ಆಗೈತಿ. ಬಟ್ ಹೀಟ್ ಟ್ರೀಟ್ಮೆಂಟ್ ಏನು ಮಾಡಿವಿ? ಹಾರ್ಡ್ ಮಾಡ್ಕ್ಯಾಸ ಇವನ್ನ ಟೂಲನ್ನು ರೆಡಿ ಮಾಡಿ. ಈ ರೀತಿ ಇದಕ್ಕೆ ಏನಂತ ಕರೆದು ನಾವು ನರ್ಲಿಂಗ್ ಟೂಲ್ ಹೋಲ್ಡರ್ ಅಂತ ಕರೆದೀವಿ. ಈ ರೀತಿ ಇದಾವೆ ಟೈಪ್ಸ್ ಆಫ್ ನರ್ಲಿಂಗ್ ಟೂಲ್ ಹೋಲ್ಡರ್ ಅದಾವೆ. ಒಂದೇದೇನ ಸಿಂಗಲ್ ರೋಲರ್ ನರ್ಲಿಂಗ್ ಟೂಲ್ ಹೋಲ್ಡರ್. ಸಿಂಗಲ್ ರೋಲರ್ ಅಂದರೆ ಇದು 2 ರೋಲರ್ ಅದಾವೆ. ಅದ್ರಾಗ ಏನು ಬರ್ತದೆ ಹಂಗಾರೆ? ಒಂದೇ ರೋಲರ್ ಬರ್ತದೆ. ದೆನ್ ಅದಕ್ಕೆ ನರ್ಲಿಂಗ್ ಟೂಲ್ ಹೋಲ್ಡರ್ ಅಂತ ಕರಿತೀವಿ. ಅದು ಎದಕ್ಕೆ ಯೂಸ್ ಮಾಡ್ತಾರವ ಅಂದ್ರೆ ಇಟ್ ಓನ್ಲಿ ಕೇಪೇಬಲ್ ಆಫ್ ಮೇಕಿಂಗ್ ಓನ್ಲಿ ಒನ್ ಕೈಂಡ್ ಆಫ್ ಪ್ಯಾಟರ್ನ್. ಅಂದ್ರೆ ಒಂದೇ ಪ್ಯಾಟರ್ನ್ ಹತ್ರಲ್ಲ ಏನು ಮಾಡ್ಬೋದು ನಾವು ಅಂದ್ರೆ ಸ್ಟೇಟ್ ನರ್ಲ್ ಅಂತಿದ್ಲ. ಸೊ ಸ್ಟೇಟ್ ನರ್ಲಿಂಗ್ ಅದು ಮಾಡೋದಿತ್ತಂದ್ರೆ ಓನ್ಲಿ 1 ರೋಲರ್ ಇರ್ತದೆ ನರ್ಲಿಂಗ್ ಟೂಲ್ ಹೋಲ್ಡರ್ ಒಳಗೆ. ಓನ್ಲಿ 1 ಪ್ಯಾಟರ್ನ್ ನಾವು ರೆಡಿ ಮಾಡ್ಬೋದು. ಸೆಲ್ಫ್ ಸೆಂಟರ್ ಆಗೋದಿಲ್ಲ. ಇದೇನಾರು ನೀವು ಯಾವ್ದಾದ್ರು ಜಾಬ್ ಇಟ್ರೆ ಅಂತಿಕೋರಿ ಸೆಲ್ಫ್ ಸೆಂಟರ್ ಆಗ್ತದೆ. ಸಿಂಗಲ್ ರೋಲರ್ ಇದೇನಾಗೋದಿಲ್ಲ, ಸೆಲ್ಫ್ ಸೆಂಟರ್ ಇರೋಂಗಿಲ್ಲ. ನಾವು ಸೆಂಟರ್ ಮಾಡ್ಕೊಂಡು ಅದ್ರ ಮೇಲೆ ಪ್ಯಾಟರ್ನ್ಗಳನ್ನು ಮಾಡ್ಬೇಕು. ಅಂದ್ರೆ ಒಂದೇದು ಯಾವ್ದು? ಸಿಂಗಲ್ ರೋಲರ್ ನರ್ಲಿಂಗ್ ಟೂಲ್ ಹೋಲ್ಡರ್. ಇನ್ನೊಂದು ಬರ್ತದೆ ಅದ ಇದು. ಇದ್ರ ಹೆಸರು ಏನಂದ್ರೆ ಡಬಲ್ ರೋಲರ್ ನಕಲ್ ಜಾಯಿಂಟ್, ಡಬಲ್ ರೋಲರ್ ನಕಲ್ ಜಾಯಿಂಟ್ ನರ್ಲಿಂಗ್ ಟೂಲ್ ಹೋಲ್ಡರ್ ಅಂತ ಕರಿದಂಗ್ರೆ. ಇದ್ರ ಹೆಸರು ಏನ್ರಂಗಾರೆ? ಡಬಲ್ ರೋಲರ್ ನಕಲ್ ಜಾಯಿಂಟ್ ನರ್ಲಿಂಗ್ ಟೂಲ್ ಹೋಲ್ಡರ್ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಇಟ್ ಈಸ್ ಕೇಪೇಬಲ್ ಆಫ್ ಮೇಕಿಂಗ್ ಆಫ್
ಕ್ರಾಸ್ ಡೈಮಂಡ್ ಕಟ್ ಪ್ಯಾಟರ್ನ್ಗಳನ್ನ ಇದರಿಂದ ಮಾಡ್ಬೋದು. ಇದೊಂದು ಸೆಲ್ಫ್ ಸೆಂಟರ್ ನರ್ಲಿಂಗ್ ಟೂಲ್ ಹೋಲ್ಡರ್ ಅಂದ್ರೆ ಇದಾದರೆ ಸೆಲ್ಫ್ ಸೆಂಟರ್ ನರ್ಲಿಂಗ್ ಟೂಲ್. ಯಾಕಂದ್ರೆ ನೀವು ಯಾವುದೋ ಜಾಬ್ ನಿಂಗೆ ಇಟ್ಟರೆ ಅಂದ್ರೆ ಈ ತಾನು ಆಟೋಮೆಟಿಕ್ಲಿ ಏನು ಮಾಡ್ತದೆ ಸೆಂಟರ್ ಆಗಿ ತೊಗೊಂಡು ಪ್ಯಾಟರ್ನ ರೆಡಿ ಮಾಡ್ತದೆ. ಅದಕ್ಕೆ ಸೆಲ್ಫ್ ಸೆಂಟರ್ ನರ್ಲಿಂಗ್ ಟೂಲ್ ಹೋಲ್ಡರ್ ಅಂತ ಕರಿತೀವಿ. ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಯೂನಿವರ್ಸಲ್ ರಿವಾಲ್ವಿಂಗ್ ಹೆಡ್ ನರ್ಲಿಂಗ್ ಟೂಲ್ ಹೋಲ್ಡರ್ ಅಂತ ಕರೀತಾರೋ. ಅದ್ರಾಗ ಏನಿರ್ತೈತಪ್ಪ ಅಂದ್ರೆ ದೇರ್ ಆರ್ 3 ಸೆಟ್ ಆಫ್ ರೋಲರ್ಸ್ ಇರ್ತಾವೆ. 3 ಸೆಟ್ ಅಂದ್ರೆ ಇಲ್ಲಿ ಎಷ್ಟೈತಿ ಈಗ 1 ಸೆಟ್ ಅದಾವೆ. ಇಂಥವು ಏನಿರ್ತಾವೆ 3 ಸೆಟ್ ಇರ್ತಾವೆ. ಒಂದು 8 ರೋಲರ್ ಅದು 6 ಅದು 6 ರೋಲರ್ಸ್ ಬರ್ತಾವೆ, 3 ಸೆಟ್ ಇರ್ತಾವೆ. ಅದು ಯಾವ್ದು ರಿವಾಲ್ವಿಂಗ್ ಅಥವಾ ಯೂನಿವರ್ಸಲ್ ಹೆಡ್ ನರ್ಲಿಂಗ್ ಟೂಲ್ ಅಂತ ಕರಿತೀವಿ. ಸೊ ಅದು ಏನಪ್ಪ ಕೆಪೇಬಲ್ ಆಫ್ ಮೇಕಿಂಗ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ನರ್ಲಿಂಗ್ ಆಫ್ ಡಿಫ್ರೆಂಟ್ ವೇರಿಯಸ್ ಪಿಚ್ಗಳು ಇರ್ತಾವಲ್ಲ ಅದನ್ನು ಪ್ಯಾಟರ್ನ್ಗಳನ್ನು ಮಾಡ್ಬೋದು. ಅದು ಸೆಲ್ಫ್ ಸೆಂಟರ್ ಆಗಿರ್ತದೆ. ಸೊ ಇದು ಬೇಸಿಕ್ಲಿ ಏನಪ್ಪ ನಮ್ದಂಗಾರ ನರ್ಲಿಂಗ್ ಟೂಲ್ ಬಗ್ಗೆ ನಾವು ಇದ್ರಾಗ ಇಂಟ್ರೊಡಕ್ಷನ್ದಾಗ ಕಲ್ತ್ಬಿಟ್ಟು ನಾವು. ಸೊ ಇದು ನಮ್ದು ಯಾವ್ದಂಗಾರ ಇದು ಯಾವ ನರ್ಲಿಂಗ್ ಟೂಲ್ ಒಳಗೆ ಬರ್ತದೆ ಹಂಗಾರ ಇದು ಯಾವ ನರ್ಲಿಂಗ್ ಟೂಲ್ ಡಬಲ್ ರೋಲರ್ ನಕಲ್ ಜಾಯಿಂಟ್ ನರ್ಲಿಂಗ್ ಟೂಲ್ ಹೋಲ್ಡರ್ ಅಂತ ಬರ್ತದೆ. ಸೊ ಈ ರೀತಿ ನಾವು ನರ್ಲಿಂಗ್ ಅಂದ್ರೆ ಏನು, ನರ್ಲಿಂಗ್ ಆಪ್ರೇಷನ್ ಅಂದರೆ ಏನು, ಟೈಪ್ಸ್ ಆಫ್ ನರ್ಲಿಂಗ್ ಪ್ಯಾಟರ್ನ್, ಗ್ರೇಡ್ ಆಫ್ ನರ್ಲಿಂಗ್, ಟೈಪ್ಸ್ ಆಫ್ ನರ್ಲಿಂಗ್ ಟೂಲ್ ಹೋಲ್ಡರ್ ಬಗ್ಗೆ ತಿಳ್ಕೊಂತೀವಿ. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಈ ಟೂಲ್ದಿಂದ ಯಾವ ಪ್ಯಾಟರ್ನ್ ಮಾಡ್ಬೋದು ಹಂಗಾರ ನಾವು ಡೈಮಂಡ್, ಹೌದಾ, ಡೈಮಂಡ್ ನರ್ಲಿಂಗನ್ನು ಈ ಟೂಲ್ದಿಂದ ಮಾಡ್ಬೋದು. ಅದನ್ನು ನಾವು ಏನು ಮಾಡೋದು ಜಾಬ್ ಮೇಲೆ ಮಾಡಿ ನೆಕ್ಸ್ಟ್ ಅದು ನೋಡೋಣ. ಓಕೆನಾ.